ನೋಡಿ ಥ್ಯಾಂಕ್ಸ್. ಅದಕ್ಕೆ ಯಾರಿಗೆ ಏನೇನು ನೆನಪಾಗುತ್ತೆ ಗಸಗಸೆ ಪಾಯಸ ಅಂದ್ರೆ ಹೇಳಿ. ನನಗೆ ಮಾತ್ರ ಗಸಗಸೆ ಪಾಯಸ ಅಂದ್ರೆ ನಮ್ಮ ಅದಕ್ಕೆ ನೆನಪಾಗ್ತಾರೆ. ಕಾಸ್ಟ್ಲಿ ಸೀರೆ ಎಲ್ಲ ಟ್ಯಾಗ್ ತೆಗಿ. ಸೊ ನೋಡಿ ಇಷ್ಟೆಲ್ಲ ಐಟಮ್ ರೆಡಿ ಆಗಿದೆ. ಫುಲ್ಲು ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ ಅಶ್ವಿನಿ ಬಿರಿಯಾನಿ, ಮಟನ್ ಬಿರಿಯಾನಿ ಚೆನ್ನಾಗಿ ಬಂದೈತಲ್ಲ, ಚಿಕನ್ ಚಾಪ್ಸ್, ಚಿಕನ್ ಸುಕ್ಕ ನೋಡಕ್ಕೆ ಹೆಂಗೈತೆ ನೈನ ಸಕ್ಕತ್ತಾಗಿ ಕಾಣ್ತಾ ಇದೆ. ಸೀರೆ ಮತ್ತು ಅವಳಿಗೆ ಇಷ್ಟವಾಗಿರುವಂಥ ಮರಳೆ ಹೂವು ಇಷ್ಟ. ಸೊ ಸಿಕ್ಕಿಲ್ಲ, ಸೊ ಮಲ್ಲಿಗೆ ಹೂವು ಇಟ್ಕೊಂಡು ಕೂತಿದ್ದೀನಿ. ನಿಮಗೆ ಮಟನ್ ಬಿರಿಯಾನಿ ರೆಸಿಪಿ ಬೇಕು ಅಂತ ಅಂದರೆ ಮಟನ್ ಬಿರಿಯಾನಿ ಅಂತ ಕಮೆಂಟ್ ಮಾಡಿ. ಒಂದ್ಸರಿನೂ ಕೊಟ್ಟಿರಲಿಲ್ಲ. ನಯನಾಗೂ ಮುಂಚೆ ನಾನು ನಾದ್ನಿ ಇವ್ರಿಗೆ ವಾರ್ಗಿತ್ತಿಗೆ ಸೀರೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿರ್ಲಿಲ್ಲ. ನಂಗೆ ಬೇಜಾರಿತ್ತು. ಇರೋಂಥ ಹೂವನ್ನು ನನಗೆ ಈ ಹೂವು ಇಷ್ಟ ಇಲ್ಲ, ನನಗೆ ಸೂಜ್ ಮಲ್ಲಿಗೆ ಇಷ್ಟ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಅಶ್ವಿನಿದು ಬರ್ತಡೇ ಇದೆ. ಸೊ ಅವಳಿಗೆ ಗೊತ್ತಿಲ್ಲ ನಾವು ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಅಂತ. ಎಲ್ಲರೂ ಬರ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಏನು ಸರ್ಪ್ರೈಸ್ ಅಂತ ಅಂದರೆ ಸೀರೆ ಮತ್ತು ಅವಳಿಗೆ ಇಷ್ಟವಾಗಿರುವಂಥ ಮರಳೆ ಹೂವು ಇಷ್ಟ. ಸೊ ಸಿಕ್ಕಿಲ್ಲ, ಸೊ ಮಲ್ಲಿಗೆ ಹೂವು ಇಟ್ಕೊಂಡು ಕೂತಿದ್ದೀನಿ. ಇನ್ನೂ ಆಚೆ ಬಂದಿಲ್ಲ. ಡ್ರೆಸ್ ಹಾಕೋತೀನಿ ಅಂತ ಡ್ರೆಸ್ನ ಎತ್ತಿ ಇಟ್ಕೊಂಡಿದ್ದಾಳೆ. ಸೀರೆ ಕೊಡ್ತೀನಿ, ಅವಳ ರಿಯಾಕ್ಷನ್ ಹೇಗಿರುತ್ತೆ ನೀವೇ ನೋಡಿ. ಇನ್ನು ಬರ್ತಡೇ ಅಂತ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಧೂಪನೂ ಹಾಕಿದ್ದೀನಿ. ನಮಸ್ಕಾರ ಮಕ್ಕೋ. ಧೂಪ ಹಾಕಿರೋದು ನನ್ನ ಬರ್ತಡೇ ಅಂತಲ್ಲ, ಇವತ್ತು ಅಮ್ಮ ಇಲ್ಲ ಏನೇ ಆದ್ರೆ ಧೂಪ ಹಾಕಿರೋದು. ಇಲ್ಲ ನಿನಗೂ ಒಳ್ಳೇದಾಗ್ಲಿ, ನೀನೇನೇನು ಅನ್ಕೊಂಡಿದ್ಯಾ ಅದೆಲ್ಲ ಬೇಗ ಈಡೇರ್ಲಿ ಅಂತ. ಏನಿಲ್ಲ, ನಮ್ಮ ಯಜಮಾನ್ರನ್ನ ಬೇಗ ನೋಡ್ಬೇಕು ಅನ್ಕೊಂಡಿರೋದು. ಹೌದಾ, ಸರಿ ಹೊರಡೋಣ ದೇವಸ್ಥಾನಕ್ಕೆ. ನೋಡಿ ಥ್ಯಾಂಕ್ಸ್. ಅದಕ್ಕೆ ಚೆನ್ನಾಗಿದೆ. ಎಷ್ಟು ಕೊಟ್ರಿ? ಎಷ್ಟಾದ್ರೂ ಹೋಗ್ಲಿ ನೋಡು, ನಿನ್ಗೆ ಇಷ್ಟ ಆಗಿರೋ ಅಂತ ಹೂವನ್ನು ನನಗೆ ಈ ಹೂವು ಇಷ್ಟ ಇಲ್ಲ, ನನಗೆ ಸೂಜ್ ಮಲ್ಲಿಗೆ ಇಷ್ಟ. ಸೂಜ್ ಮಲ್ಲಿಗೆ ಇಷ್ಟ. ಸದ್ಯಕ್ಕೆ ಇವಾಗ ಸೂಜ್ ಮಲ್ಲಿಗೆ ತರಕಾಗಲ್ಲ ಅಲ್ಲ, ಸೊ ಮಲ್ಲಿಗೆ ಹೂವನ್ನೇ ಮುಡ್ಕೊಂಡು ಸೀರೆ ಹಾಕ್ಬಿಟ್ಟಿದ್ದೀರಾ. ಮತ್ತೆ ನಾನು ಅತ್ತಿಗೆ ಚೆನ್ನಾಗಿದೆ ನೋಡಿ. ಅಶ್ವಿನಿ ಆಗಿದ್ದಿದ್ರೆ ತುಂಬ ಡಿಸೈನ್ ಆಗೆಲ್ಲ ಬ್ಲೌಸ್ ಹೊಲ್ಸ್ಕೊತಾ ಇದ್ಲು. ಸೊ ನಾನು ಸಿಂಪಲ್ ಆಗಿ ಹೊಲ್ಸಿದ್ದೀನಿ. ಇವಾಗ ಈ ಡಿಸೈನು ನಾನು ನನ್ನ ಬ್ಲೌಸಲ್ಲಿ ಇತ್ತು. ಹಾಂ, ಈ ಡಿಸೈನ್ ಇಷ್ಟ ನನಗೆ ಅಂತ ಹೇಳಿ, ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ವಿಡಿಯೋಸಲ್ಲಿ ಶಾರ್ಟ್ಸಲ್ಲಿ ನೋಡಿರ್ಬೋದು, ಒಂದು ಪಿಂಕ್ ಸ್ಯಾರಿಗೆ ಈ ಥರ ಹೊಲಿಸಿದ್ದಾರೆ. ಗ್ರೀನ್ ಬ್ಲೌಸ್, ಗ್ರೀನ್ ಬ್ಲೌಸು ಚೆನ್ನಾಗಿದೆ. ಹೆಂಗೈತೆ ಅಶ್ವಿನಿ? ನಾನು ಕಾಸ್ಟ್ಲಿ ನಿಂತರ ಕಾಸ್ಟ್ಲಿ ಸೀರೆ ಎಲ್ಲ ಟ್ಯಾಗ್ ತೆಗಿ ಗಿಫ್ಟ್ ಕೊಡ್ಬೇಕಾದ್ರೆ ಟ್ಯಾಗ್ ತೆಗಿಬೇಕು. ನಮ್ಮ ಅದಕ್ಕೆ ಟ್ಯಾಗ್ ತೆಗ್ದಿಲ್ಲ ನೋಡಿ. ಬೇಡ, ಪ್ರೈಸ್ ಎಲ್ಲ ತೋರಿಸ್ಬಾರ್ದು. ಡಿಸ್ಕೌಂಟ್ ಬಾರ್ಗಿನ್ ಇಲ್ಲಿ ಏನೋ ಇದೆ ಪ್ರೈಸು, ಬಟ್ ನಮ್ಮ ಅದಕ್ಕೆ ಬಾರ್ಗಿನ್ ಮಾಡಿರ್ತಾರೆ. ನಿಜ ಇಲ್ಲ, ಮಾಡಿರಲ್ಲ. ಮಾಡಿಲ್ಲ ಹಂಗೆಲ್ಲ. ಈ ಅಂಗಡಿಲಿ ಬಾರ್ಗಿಂಗ್ ಕೊಡಲ್ಲ. ಫಿಕ್ಸೆಡ್. ನಿನ್ನಂಗೆ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಕೊಡಿಸೋ ಅಷ್ಟು. ನೆಕ್ಸ್ಟ್ ಇಯರ್ ವರ್ಗೂ ಇದು ಡಬಲ್ ಆಗಿ ಗಿಫ್ಟ್ ಬರ್ಬೇಕು ನೆಕ್ಸ್ಟ್ ಇಯರ್. ನನ್ಗ ನಿಮ್ಮ ಬರ್ತಡೇಗಲ್ಲ, ನನ್ನ ಬರ್ತಡೇಗೆ. ಹೌದಾ, ಸರಿ ಅಶ್ವಿನಿ. ದೇವರು ಬೇಗ ಶಕ್ತಿ ಕೊಡ್ಲಿ ನನಗೆ. ನೀನು ಅನ್ಕೊಂಡಂಗೆ ಸಿಲ್ಕ್ ಸ್ಯಾರಿ ಕೊಡಿಸೋ ಅಷ್ಟು ಶಕ್ತಿ ನನಗೆ ನನ್ನ ಗಂಡನಿಗೆ ಕೊಡ್ಲಿ ಅಂತ ದೇವರಲ್ಲಿ. ನಮ್ಮ ಅತ್ತೆ ಏನಿಗೆ ಗೊತ್ತಾ ಸೀರೆ ತಂದು ಹೊಲಿಸಿರೋದು? ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೆ. ನಮ್ಮ ಅತ್ತೆ ಎಲ್ಲಾರ ಬರ್ತಡೇಗೂ ಅಡುಗೆ ಮಾಡ್ತಾರೆ ಅಂತ, ಅದಕ್ಕೆ ನನ್ನ ಬರ್ತಡೇಗೆ ಸ್ಯಾರಿ ತಂದ್ಬಿಟ್ಟಿದ್ದೆ. ಸ್ಯಾರಿ ಜೊತೆಗೆ ನನಗೆ ಕೊಟ್ಟಿರ್ಲಿಲ್ಲ, ನಯನ ಗಿಫ್ಟ್ ಕೊಟ್ಟಿದ್ರು ಅದಕ್ಕೆ ಸ್ಯಾರಿ. ನನಗೆ ಒಂದ್ಸರಿನೂ ಕೊಟ್ಟಿರ್ಲಿಲ್ಲ. ನಯನಾಗೂ ಮುಂಚೆ ನಾನು ನಾದ್ನಿ ಇವ್ರಿಗೆ ವಾರ್ಗಿತ್ತಿಗೆ ಸೀರೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿರ್ಲಿಲ್ಲ. ನಂಗೆ ಬೇಜಾರಿತ್ತು. ನನ್ಗೇನ್ ಗೊತ್ತಾ, ನಾನು ಅಶ್ವಿನಿ ಕೊಡ್ಲಿ, ಅಶ್ವಿನಿ ನನಗೆ ಕೊಡ್ಲಿ, ನಮ್ಮ ಮಧ್ಯ ನಮ್ಗೆ ತಗೊಳೋದರಲ್ಲಿ ಏನು ಇಲ್ಲ. ಬಟ್ ನಯನ ಇನ್ನ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ. ಸೊ ಅವಳು ನನ್ನ ಬರ್ತಡೇ ಆಗಿತ್ತು, ಅವಳು ನನ್ನ ಬರ್ತಡೇಗೆ ಡ್ರೆಸ್ ಕೊಟ್ಟಿದ್ಲು. ಸೊ ನಾನು ಕೊಡಬೇಕು ಅನ್ನೋ ಮೈಂಡಿಂದ ಕೊಟ್ಟಿದ್ದು. ಸೊ ಇವಾಗ ಆ ಥರ ಎಲ್ಲ ಏನಿಲ್ಲ. ನಂದು ನಯನ ಅಶ್ವಿನಿ ಎಲ್ಲ ಏನಿಲ್ಲ. ಬಟ್ ನಮ್ಮ ಅದಕ್ಕೆ ಇದೇ ಫಸ್ಟ್ ಟೈಮ್ ನಂಗೆ ಸ್ಯಾರಿ ಕೊಡ್ಸಿರೋದು. ಅಂದ್ರೆ ಗೌರಿ ಹಬ್ಬಕ್ಕೆ ಮದ್ವೆ ಪ್ರತಿ ವರ್ಷ ಕೊಡಿಸ್ತಾಳೆ ಅಶ್ವಿನಿ, ಇಲ್ಲ ಅಂತಲ್ಲ. ನಾನು ಮದ್ವೆ ಆದಾಗಿಂದ ಅಶ್ವಿನಿ ಏನು ತಗೊಂಡ್ರು ನನಗೆ ಸೀರೆ ತಗೊಂಡ್ರು ಸೀರೆ ಬರುತ್ತೆ, ಡ್ರೆಸ್ ತಗೊಂಡ್ರೆ ಡ್ರೆಸ್ ಬರುತ್ತೆ, ಏನು ತಗೊಂಡ್ರು ಬರುತ್ತೆ. ಜ್ಯುವೆಲ್ರಿ ತಗೊಂಡ್ರೆ ಜ್ಯುವೆಲ್ರಿನೂ ಬರುತ್ತೆ. ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಏನೇ ಆದ್ರೂ ಪರವಾಗಿಲ್ಲ. ಬಟ್ ನಾನೇ ಏನೂ ಕೊಡ್ಸಿರ್ಲಿಲ್ಲ, ಇದೇ ಫಸ್ಟ್. ಸೊ ಸ್ಯಾರಿ ಇದು ತುಂಬಾ ಸ್ಪೆಷಲ್ಲು. ಇದೊಂದನ್ನೇ ನಾನು ಗಿಫ್ಟ್ ತೋರಿಸ್ತಿರೋದು. ನೆಕ್ಸ್ಟು ಯಾರ್ಯಾರು ಏನೇನು ಗಿಫ್ಟ್ ಕೊಡ್ತಾರೆ, ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮಪ್ಪ, ಎಲ್ಲ ನಮ್ಮ ಯಜಮಾನ್ರು ಎಲ್ಲ ಏನೇನು ಗಿಫ್ಟ್ ಕೊಡ್ತಾರೆ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವ್ಲಾಗ್ ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ. ಇದು ನಮ್ಮ ಅದಕ್ಕೆ ಗಿಫ್ಟು ರಿವೀಲ್ ಆಗ್ಬಿಟ್ಟಿದೆ. ಈಗ ಹಾಕೊಂಡ್ಬರ್ತೀನಿ. ಇದು ಒಂದೇ ಅಲ್ಲ, ನೆಕ್ಸ್ಟ್ ಒಳ್ಳೆ ಊಟ ಕೂಡ ಮಾಡ. ಒಳ್ಳೆ ಊಟ. ನಾನು ಇದು ಆಲ್ಪುರಿ ಮಾಡಿದ್ರು ಗೊತ್ತಾ, ಸೊ ಅದನ್ನ ಮಾಡಿಸ್ತಾ ಇದ್ದೀನಿ ಇವತ್ತು. ನನಗೆ ಇಷ್ಟ ಆಗಿದೆ ಅಂತ. ಹೌದು ಅಶ್ವಿನಿ? ಅದಕ್ಕೆ ಸರಿ ಅಶ್ವಿನಿ. ಅಶ್ವಿನಿಗೆ ಮಟನ್ ಬಿರಿಯಾನಿ ಇಷ್ಟ. ಸೊ ಮಟನ್ ಬಿರಿಯಾನಿ ಮಾಡ್ತೀನಿ.
ಮತ್ತೆ ಗಸಗಸೆ ಪಾಯಸ ಬೇಕು ಅದ್ಗೆ ಅಂತ ಕೇಳಿರೋದು. ಈಗ ಹಾ ಪೂರಿ ಹಾ ಸರಿ ಸೇಮ್ ಹಂಗೆ ಅಲ್ವಾ ಅದಕ್ಕೆ ಗಸಗಸೆ ಪಾಯಸ ತರನೇ ಅಲ್ವಾ? ಹ್ಮ್. ನಾನು ಪೂರಿ ಒತ್ತೀನಿ, ನೀವು ಪಾಯಸ ಮಾಡಿ. ಗಿಫ್ಟ್ ಜೊತೆಗೆ ಒಳ್ಳೆ ಊಟನೂ ಮಾಡಾಕ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಾನು ಏನೇನು ಅಡುಗೆ ಮಾಡ್ತೀನಿ ಬರ್ತ್ಡೇ ಸ್ಪೆಷಲ್ ಅಂತ ನಿಮಗೆ ಗೊತ್ತಾಗತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ದೇವ್ರು ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ದೇವ್ರು ನೋಡಿ. ಚಿಕನ್ ಚಾಪ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಬಿರಿಯಾನಿ ಚಾಪ್ಸ್ ಎಲ್ಲ ಮಾಡಬೇಕು. ಬಿರಿಯಾನಿ ಅಶ್ವಿನಿ ಮಾಡ್ತಾಳೆ. ಸೊ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಇಬ್ಬರು ಒಂದೊಂದು ಮಾಡ್ತಾ ಇದ್ದೀವಿ. ಚಿಕನ್ ಚಾಪ್ಸ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ರೆಡಿ ಆಯಿತು. ಮಸಾಲೆ ಬೆಂದರೆ ಎಲ್ಲ ರೆಡಿ ಆಗುತ್ತೆ. ಇಲ್ಲಿ ಬಿರಿಯಾನಿ ಮಸಾಲೆ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಸೊ ಮಟನ್ ಹಾಕಿ ನೀರು ಹಾಕಿ ಕುದಿಸ್ಬಿಟ್ಟು ಅಕ್ಕಿ ಹಾಕಿದ್ರೆ ಆಗೋಯ್ತು. ಇಲ್ಲಿ ಮೊಟ್ಟೆ ರೆಡಿ ಆಗಿದೆ. ರೆಡಿ ಇದೆ. ನನ್ನ ಗಸಗಸೆ ಪಾಯಸ ಒಂದೇ ಅಲ್ಲಿ ಚಿಕನ್, ನಂದು ರೆಸಿಪಿ ಚಿಕನ್ ಸುಕ್ಕ, ಚಿಕನ್ ಏನು ಚಾಪ್ಸು, ಅಶ್ವಿನಿ ಬಿರಿಯಾನಿ, ಮೊಟ್ಟೆ, ಪಾಯಸ ನಾನು. ಎಲ್ಲ ರೆಡಿ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಊಟ ಮಾಡೋದಷ್ಟು. ಕೇಕ್ ಕಟ್ ಮಾಡಿ ಅಲ್ಲಿ ಬಲೂನ್ ಡೆಕೋರೇಷನ್ ರೆಡಿ ಇದೆ. ನಮ್ದು ಏನಿದ್ರು ರೆಸಿಪಿ ಅಷ್ಟೇ, ಫುಲ್ ರೆಸಿಪಿ. ಆಕ್ಚುಲಿ ಬಿರಿಯಾನಿ ತೋರಿಸ್ಬೇಕು ಅನ್ಕೊಂಡ್ರು, ಬಟ್ ಇವಾಗ ಟೈಮ್ ಆಗಿರೋದ್ರಿಂದ ಬೇಡ ಅಂದ್ಬಿಟ್ಟು ಬೇಡ. ನಾನು ಚಾಪ್ಸ್ ನೋಡಿ ಸೂಪರ್ ಕಲರ್ ಇದೆ ಅದಕ್ಕೆ. ರೆಸ್ಟೋರೆಂಟ್ ಸ್ಟೈಲ್ ನೋಡಿ, ಸೂಪರ್. ವಾವ್, ಯಮ್ಮಿ. ಇವತ್ತೆಲ್ಲ ನನ್ನ ಫೇವ್ರೆಟ್ ಮೆನುನೇ ಅಲ್ಲ? ಹೌದು ಹೌದು. ನಿಂದೆಲ್ವಾ ಬರ್ತಡೆ? ಮೊಯ್ತಿನ ಬರ್ತಡಲ್ಲಿ ಅವಲಕ್ಕಿನಾ? ನನ್ನ ಮಗಳು ಅವಲಕ್ಕಿ, ಅಮ್ಮ ಅವಲಕ್ಕಿ ಅಂತಿರ್ತಾಳೆ. ಈಗ ಚಿಕನ್ ಸುಕ್ಕಾಗೆ ರೆಡಿ ಮಾಡೋಣ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ. ಸೊ ನೋಡಿ ಇಷ್ಟೆಲ್ಲ ಐಟಮ್ ರೆಡಿಯಾಗಿದೆ. ಫುಲ್ಲು ಏನೇನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನೋಡಿ ಅಶ್ವಿನಿ ಬಿರಿಯಾನಿ, ಮಟನ್ ಬಿರಿಯಾನಿ ಚೆನ್ನಾಗಿ ಬಂದೈತಲ್ಲ. ತಿನ್ನಕ್ಕೆ ಟೇಸ್ಟ್ ಹೆಂಗೈತೆ ಅಂತ ನೋಡಬೇಕು. ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಗಟ್ಟಿನೇ ಇರಲಿ ಬಿರಿಯಾನಿಗೆ ಅಂದ್ಬಿಟ್ಟು ಹೀಗೆ ಮಾಡಿದ್ದೀನಿ ನೋಡಿ. ಚಿಕನ್ ಸುಕ್ಕ ನೋಡಕ್ಕೆ ಹೆಂಗೈತೆ ನೈನಾ? ಸಖತ್ತಾಗಿ ಕಾಣ್ತಾ ಇದೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ. ಚಿಕನ್ ಸುಕ್ಕ. ನಾನು ಪ್ರತಿ ಸಲ ಶಾವಿಗೆ ಪಾಯಸ ಮಾಡ್ತಿದ್ದೆ. ಸೊ ಫಾರ್ ಎ ಚೇಂಜ್ ಈ ಸಲ ಗಸಗಸೆ ಪಾಯಸ. ಅಶ್ವಿನಿ ಗಸಗಸೆ ಪಾಯಸ ಬೇಕು ಅಂದ್ಲು, ಗಸಗಸೆ ಪಾಯಸ ಮಾಡಿದ್ದೀನಿ. ಇಲ್ಲಿ ಮೊಟ್ಟೆ, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲ ರೆಡಿಯಾಗಿದೆ. ಇವಾಗ ಕೇಕ್ ಕಟ್ ಮಾಡಿಸಿ ಊಟ ಮಾಡೋದು ಒಂದೇ ಬಾಕಿ. ಕೇಕ್ ಕಟ್ ಮಾಡುವಾಗ ಸಿಗ್ತೀನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಲಾಸ್ಟಲ್ಲಿ ಎಲ್ಲ ಊಟಕ್ಕೆ ಕೂತಿದ್ವಿ ನೋಡಿ. ಇವರೇ ನಮ್ಮ ಅಣ್ಣ. ವಿಡಿಯೋದಲ್ಲೆಲ್ಲ ಬರಲ್ಲ ನೋಡಿ, ತೋರಿಸಿದ ತಕ್ಷಣ ಸೈಡಿಗೆ ತಿರ್ಕೊತಾ ಇದ್ದಾನೆ. ಸೊ ವಿಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ತೋರಿಸಲ್ಲ. ಸೊ ಫುಡ್ ತೋರಿಸ್ತೀವಿ ಏನೇನು ಮಾಡಿದ್ದೀವಿ ಅಂತ. ಸೌತೆಕಾಯಿ ಎಲ್ಲ ಹೆಚ್ಚಿದ್ದು ನಾನೇ, ನಿಂಬೆಹಣ್ಣು ಹೆಚ್ಚಿದ್ದು ನಾನೇ, ಮೊಟ್ಟೆ ಬೇಯಿಸಿದ್ದು ನಾನೇ. ಸೊ ಮಟನ್ ಬಿರಿಯಾನಿ ಮಾಡಿದ್ದು ನಾನೇ. ಈಗ ನಮ್ಮ ಅತ್ತಿಗೆ ಮಾಡಿರೋ ಐಟಮ್ನ ಬಡಿಸ್ತಿದ್ದಾರೆ ನೋಡಿ. ಚಿಕನ್ ಸುಕ್ಕ, ಮತ್ತು ನಮ್ಮಮ್ಮ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಬರೆಸ್ತಾ ಇದ್ದಾರೆ. ಮತ್ತು ನಾನು ಮಾತಾಡೋ ಟೈಮಲ್ಲಿ ನಮ್ಮ ಅತ್ತಿಗೆ ಇಲ್ಲಿ ಚಾಪ್ಸ್ನ ಹಾಕ್ಬಿಟ್ಟಿದ್ದಾರೆ. ಸೊ ತೋರಿಸ್ತಿದ್ದೀನಿ ನೋಡಿ, ನಮ್ಮ ಅತ್ತಿಗೆನೇ ಮಾಡಿರೋದು ಚಾಪ್ಸು. ಇದಿಷ್ಟು ನನ್ನ ಬರ್ತ್ಡೇ ಮೀಲು. ಇವಾಗ ನಾವು ಎಂಜಾಯ್ ಮಾಡ್ತೀವಿ ತಿನ್ಕೊಂಡು. ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ರು. ನಾಗೇಂದ್ರ, ನಯನ, ಅವ್ರ ಫ್ರೆಂಡ್ಸ್ ಎಲ್ಲ. ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಅತ್ತೆ ಮಾವಾರ್ದು ಎಲ್ಲರದು ಊಟ ಆಯಿತು. ಕೊನೆಗೆ ನಾವು ಗಸಗಸೆ ಪಾಯಸ. ಯಾರಿಗೆ ಏನೇನು ನೆನಪಾಗುತ್ತೆ ಗಸಗಸೆ ಪಾಯಸ ಅಂದರೆ ಹೇಳಿ. ನನಗೆ ಮಾತ್ರ ಗಸಗಸೆ ಪಾಯಸ ಅಂದರೆ ನಮ್ಮ ಅತ್ತಿಗೆ ನೆನಪಾಗ್ತಾರೆ, ಅವ್ರ ಕೈ ರುಚಿ. ನಯನಾನು ಕುಡಿದ್ಬಿಟ್ಟು ತುಂಬ ಚೆನ್ನಾಗೈತೆ ಅಂತ ಹೇಳಿದ್ಲು. ಸೊ ಫೈನಲಿ ಈಗ ಊಟ ಮಾಡ್ತಾ ಇದ್ದೀವಿ ನೋಡಿ. ಇದು ನಮ್ಮ ರೆಸಿಪಿ, ಇವತ್ತಿನ ಬರ್ತಡೇ ಸ್ಪೆಷಲ್. ನಾವು ಬರ್ತಡೇ ಪಾಯಸನಾ ನಾವು ಎಲ್ಲರ ಬರ್ತಡೇಲೂ ಒಂದೊಂದು ಐಟಮ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ, ಸ್ಪೆಷಲ್ ಆಗಿರೋಂಥದ್ದು. ಸೊ ಈ ಸಲ ನಾವು ಮಟನ್ ಬಿರಿಯಾನಿ, ಚಿಕನ್ ಸುಕ್ಕ, ಚಾಪ್ಸ್ ನಾರ್ಮಲ್ ಆಗಿರುತ್ತೆ, ಅದಕ್ಕೆ ಚಾಪ್ಸ್ ನಾರ್ಮಲ್ಲು. ಸೊ ನಾವಿವಾಗ ಟೇಸ್ಟ್ ಮಾಡ್ತೀವಿ. ಸೂಪರ್ ಆಗಿರುತ್ತೆ. ಮಾಡಿರೋದು ಆಶಾ ಅಡುಗೆ ಮನೆಯವರು ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ಅವರೇ ಮಾಡಿರೋದು. ನಿಮಗೂ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಮಾಡ್ಕೊಡ್ತೀರ. ಅದಕ್ಕೆ ಮಾಡ್ಕೊಡ್ತೀನಿ. ಸುಮ್ಮನೆ ಅಂದಿದ್ದು. ನಮ್ಮ ಮನೆಗೆ ಮಾತ್ರ ಕಾಂಟ್ಯಾಕ್ಟ್ ತೊಗೊಳೋದವರು, ಬೇರೆ ಎಲ್ಲೂ ತೊಗೊಳಲ್ಲ. ಎಂಜಾಯ್ ಮಾಡಿಕೊಂಡು ಟೈಮ್ ಆಗ್ತಾ ಇದೆ. ಮಕ್ಕಳಿಗೆಲ್ಲ ತಿನ್ಸಾಗಿದೆ. ಊಟ ಮಾಡೋಣ. ನಾನು ಮಾಡಿರೋ ಎಲ್ಲ ರೆಸಿಪಿಗಳು ಹಿಂಗಿಷ್ಟ ಆದರೆ ನೀವು
ಕಮೆಂಟ್ ಮಾಡಿ. ನಿಮಗೆ ಮಟನ್ ಬಿರಿಯಾನಿ ರೆಸಿಪಿ ಬೇಕು ಅಂತ ಅಂದರೆ ಮಟನ್ ಬಿರಿಯಾನಿ ಅಂತ ಕಮೆಂಟ್ ಮಾಡಿ ಅಲ್ವಾ ಅಶ್ವಿನಿ? ನಾನು ಅಶ್ವಿನಿ ಕೈಲಿ ತುಂಬ ಚೆನ್ನಾಗಿ ಮಾಡಿಸ್ತೀನಿ. ಹಾಂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಬಾಯ್. ಬಾಯ್.